ನಮಸ್ಕಾರ ಮಂತ್ರಿಗಳಿಗೆ. ನಮಸ್ಕಾರ ರಾಜಗೌಡ. ಮತ್ತೇನು ರಾಜಗೌಡ, ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಆಗಿರೋರಿಗೆ ರಾಜೀನಾಮೆ ಕೊಡಿಸಿ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂದಂಗೆ ಎಲ್ಲ MLA ಕ್ಯಾಶ್ ಬ್ಯಾಗನ್ನು ಕೊಟ್ಟು ಸಹಿ ಹಾಕಿಸ್ಕೊಂಡು ಬಂದಿರ್ತಾನೆ. ಮಂತ್ರಿಗಳೇ, ತಾವು ಹೇಳಿದ ಹಾಗೆ ಚಾಚು ತಪ್ಪದೆ ಎಲ್ಲ ವ್ಯವಹಾರಗಳನ್ನು ಡೀಲ್ ಮಾಡಿಸಿಕೊಂಡು ಬಂದಿರುವೆ. ಆದರೆ ಒಂದು ವಿಷಯ. ಅದು ಯಾವ ವಿಷಯ ಹೇಳಿ ರಾಜಗೌಡ? ಮತ್ತೆ ನಮಗೆ ಗಂಡಾಂತರ ಬಂದು ಕಾದಿ ಅಂತ ಅನಿಸ್ತಾ ಇದೆ. ಅದು ಯಾವ ಗಂಡಾಂತರ ಬಂದು ಒದಗಿದೆ ರಾಜಗೌಡ? ಆ ಇನ್ಸ್ಪೆಕ್ಟರ್ ಗುಣಶೇಖರ ಮತ್ತೆ ಮದ್ದೇರಿದ ಮದ್ದಾನೆ ಅಂತೆ ಇಲ್ಲಿಗೆ ಬಂದು ಸೇರಿಕೊಂಡಿದ್ದಾನೆ. ಅದು ಅಲ್ಲದೆ ಆ ಶಿವರಾಯನ ಕೂಡ ಬಿಡುಗಡೆ ಆಗಿದೆ ಅಂತೆ. ಹಾಗಾಗಲು ಬಿಡಬಾರದು ರಾಜಗೌಡ. ಶಿವರಾಯನಿಗೆ ಮರಣದಂಡನೆ ಆಗಿರುವಾಗ, ಅದು ಅಲ್ಲದೆ ಆ ಇನ್ಸ್ಪೆಕ್ಟರ್ ಅದು ಹೇಗೆ ಇಲ್ಲಿಗೆ ಬಂದ ಅನ್ನೋದೇ ನನಗೆ ತಿಳಿಯದಂತಾಗಿದೆ. ನೀನು ಹೇಳುತ್ತಿರುವುದು ಸತ್ಯವೇ? ನಾನೇಕೆ ಸುಳ್ಳು ಹೇಳಲಿ ಮಂತ್ರಿಗಳೇ? ಮತ್ತೆ ಅವರನ್ನು ಮಟ್ಟ ಹಾಕದಿದ್ದರೆ ನಮಗೆ ಇಲ್ಲಿ ಉಳಿಗಾಲವಿಲ್ಲ. ಇಷ್ಟ ದಿನದ ಪ್ರಯತ್ನವೆಲ್ಲ ವ್ಯರ್ಥವಾಗಿ ಹೋಗುವುದು. ರಾಜಗೌಡ, ಈ ಮಂತ್ರಿ ಮಹಾದೇವಪ್ಪನವರಂದ್ರೆ ಸಾಕು. ಈ ಜನರು ಭಯದ ನೆರಳಿನಲ್ಲೇ ಬದುಕುತ್ತಿದ್ದಾರೆ. ಅದೇ ಜನರ ಮುಂದೆ ತಲೆ ತಗ್ಗಿಸುವ ಪ್ರಸಂಗ ಬರಬಾರದು, ತಿಳಿಯುತ್ತೆ? ಕಾರ್ಬಾರಿ, ಹೇಳ್ರಿ ಮಂತ್ರಿಗಳೇ, ಏನು ಕೆಲಸ? ಆ ಇನ್ಸ್ಪೆಕ್ಟರ್ ಗುಣಶೇಖರ ಅದು ಹೇಗೆ ಇಲ್ಲಿಗೆ ಬಂದು ಹೋದ? ಅದು ನನಗೆ ಹೇಗೆ ಗೊತ್ತಾಗಬೇಕು? ಈ ವಿಷಯ ನನ್ನ ಗಮನಕ್ಕೆ ತರದಿ. ಮುಂಬೈ ಗುಂಡಾಗಳಿಗೆ ಡೀಲ್ ಮಾಡಿದ್ದು ನೀವಲ್ಲವೇ? ಆ ಶಿವರಾಯನಿಗೆ ಹೇಗೆ ಬಿಡುಗಡೆ ಆಯಿತು? ಅದು ಅಲ್ಲದೆ ನನ್ನ ವಿರೋಧವಾಗಿ ಜಾಮೀನಾಗಿ ಬಿಡಿಸ್ಕೊಂಡು ಬಂದವರು ಯಾರು? ಅದು ಕೂಡ ನನಗೆ ಗೊತ್ತಿಲ್ಲ ಮಂತ್ರಿಗಳೇ. ಮೊದಲು ಎಲ್ಲ ವಿಷಯ ನನ್ನ ಮುಂದೆ ಇಡುತ್ತಿದ್ದೀರಿ. ಇತ್ತಿತ್ತಲಾಗಿ ನರಿಬುದ್ಧಿ ಇರೋ ವ್ಯಕ್ತಿಗಳ ಮೇಲೆ ನಿಮ್ಮ ವಿಶ್ವಾಸ ಹೆಚ್ಚಾದಂತೆ ಕಾಣಿಸುತ್ತಿದೆ. ಅಂದರೇನೋ ನಿನ್ನ ಮಾತಿನ ಅರ್ಥ? ನಾನು ನರಿಬುದ್ಧಿ ಕುಲದವನೇ? ಹಾಗಂತ ನಾ ಎಲ್ಲಿ ಹೇಳಿನ್ರಪ್ಪ. ನೀವು ಮಾನಸಿಕ ಉದ್ವೇಗ ಮಾಡ್ಕೋಬೇಡ್ರಿ. ಬಿತ್ತಿಯಿಂದ ಕೆಲಸ ಮಾಡಿದ್ರ ಸೋಲು ಕಟ್ಟಿಟ್ಟ ಬುತ್ತಿ. ಕಾರ್ಬಾರಿ, ಯಾಕೋ ಏನೋ ನಿನ್ನ ಬಾಯಿ ಇತ್ತಿತ್ತಲಿಗೆ ಹರಿತವಾಗಿದೆ. ಹೀಗೆ ಮುಂದುವರೆದ್ರೆ ನಿನ್ನ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ನೋಡು. ಮಂತ್ರಿಗಳೇ, ಇದ್ದಂಗೆ ಹೇಳಿದ್ರ ಸಿಟ್ಟು ಬರೋದು ಸ್ವಾಭಾವಿಕ. ಎಲ್ಲ ಕಾಲಘಟ್ಟ ನಮ್ಮ ಕಡೆನೆ ಇರಲ್ಲ ರೀ. ಕಾರ್ಬಾರಿ, ನಾನು ಹಾಕಿದ ಎಂಜಲ ತಿಂದು ಬಿದ್ದು ನನ್ನ ಎದುರೇ ನಿಂತು ನೀತಿ ಪಾಠ ಹೇಳಲು ಮುಂದಾದಿಯಾ? ಇಂದಿನಿಂದ ನಿನ್ನ ನೌಕರಿ ಕ್ಯಾನ್ಸಲ್. ರಾಜಗೌಡ, ಇಂದಿನಿಂದ ನನ್ನ ಸಮಸ್ತ ವ್ಯವಹಾರ ಎಲ್ಲ ನೀನೇ ನೋಡಿಕೊಂಡು ಹೋಗು. ಕಾರ್ಬಾರಿ, ಈ ಜನ ಹೆಚ್ಚಿಗೆ ನಿಲ್ಲದೆ ನನ್ನ ಲೆಕ್ಕದ ಪುತ್ರ ಎಲ್ಲ ಒಪ್ಪಿಸಿ ಹೊರಟೋಗೋ ಇಲ್ಲಿಂದ. ಮಂತ್ರಿಗಳೇ, ಆ ದೇವರು ನಿಮ್ಮಂತ ಶ್ರೀಮಂತರಿಗೆ ಹಣ ಅಂತಸ್ತು ಆಸ್ತಿ ನೀಡಿದರೆ ನಮ್ಮಂತ ಬಡವರಿಗೆ ಪ್ರೀತಿ ಅನುಕಂಪ ಕರುಣೆ ಮನುಷ್ಯತ್ವ ಎಂಬ ಸಂಪತ್ತು ಕೊಟ್ಟಿದ್ದಾನೆ. ನೀವು ತಿಪ್ಪೆ ಮೇಲಿದ್ದಾಗ ಒಪ್ಪರಿಗೆ ಅಲ್ಲಿ ತಂದು ಕುಡಿಸಿದ್ದು ನಮ್ಮ ತಾತ ಮುತ್ತಾತರ ಅನ್ನೋದು ಮರಿಬೇಡ್ರಿ. ರಾಜಗೌಡ, ಕೇಳಿದೆಯಾ ಇವನ್ ನಾಡುವ ಮಾತುಗಳನ್ನು? ಮಂತ್ರಿಗಳೇ, ಹೋಗುವ ಮುನ್ನ ನೀವು ಒಂದು ಮಾತು ಹೇಳುತ್ತೇನೆ ಕೇಳಿ. ಆ ಕಾಲವೇ ನಿಮ್ಮನ್ನು ಉತ್ತರಿಸುತ್ತದೆ. ಅದು ನಾನು ನೋಡುತ್ತೇನೆ, ಬರುತ್ತೇನೆ. ರಾಜಗೌಡ, ಕೇಳಿದೆಯಾ ಇವನ್ ಆಡುವ ಮಾತುಗಳನ್ನು? ಇವನು ಮನಿ ಬಿಟ್ಟು ಹೋಗಿದ ನನ್ನ ಮೇಲೆ ನಮ್ಮ ವ್ಯವಹಾರದ ಗುಟ್ಟು ಜನರಿಗೆ ತಿಳಿಸಿದರೆ
ನಮಗೆ ಆಪತ್ತು ಕಟ್ಟಿಟ್ಟದ ಬುದ್ಧಿ. ಮಂತ್ರಿಗಳೇ, ಅದರ ಬಗ್ಗೆ ನೀವು ಚಿಂತೆ ಬಿಟ್ಟು ಬಿಡಿ, ಮಿಕ್ಕಿದೆಲ್ಲವೂ ನಾನೇ ನೋಡಿಕೊಳ್ಳುತ್ತೇನೆ. ಹಲೋ ಹಲೋ, ಪೊಲೀಸ್ ಸ್ಟೇಷನ್. ಹೇಳಿ, ನಾನು ಪೊಲೀಸ್ ಪಾಪಣ್ಣ ಮಾತನಾಡ್ತಿರೋದು. ನಾನು ಮಂತ್ರಿ ಮಾದೇವಪ್ಪನವ್ರ ಮನೆಯಿಂದ ರಾಜೇಗೌಡ ಮಾತಾಡ್ತಿರೋದು. ಹೇಳಿ, ಏನು ಸಮಸ್ಯೆ? ಮಂತ್ರಿ ಮನೆಯಲ್ಲಿ ಕೆಲಸ ಮಾಡುತ್ತಿರೋ ಕಾರ್ಕುನಿ ₹1,00,000 ಕಳುವು ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ. ಆಯ್ತು, ತಕ್ಷಣ ಅವನನ್ನು ಬಂಧಿಸಿ. ಆಯ್ತು, ಅದರ ಬಗ್ಗೆ ವಿಚಾರಣೆ ಮಾಡಿಕೊಳ್ಳುತ್ತೇನೆ. ಕಾರ್ಬಾರಿ ಆ ರೀತಿ ಕಳುವು ಮಾಡೋನಲ್ಲ, ಬೇರೆ ಏನಾದ್ರೂ ಅಪರಾಧ ಹೊರಿಸಬೇಕಾಗಿತ್ತು. ಅಷ್ಟೊಂದು ಹಣ ಆ ಬಡ ಬಿಕ್ರೆ ಹತ್ರ ಎಲ್ಲಿಂದ ಸಿಗಬೇಕು? ಮಂತ್ರಿಗಳೇ, ಪರಿಸ್ಥಿತಿ ನಮ್ಮ ಮೇಲೆ ತಿರುಗಿ ಬೀಳುವಾಗ ನಾವು ಸುಮ್ಮನೆ ಕೂರಬಾರದು. ಕುತಂತ್ರದಿಂದ ನಮ್ಮ ಕಾರ್ಯ ಸಾಧಿಸಿಕೊಳ್ಳುವುದೇ ಈ ರಾಜೇಗೌಡನ ಚಾಣಕ್ಷತನ. ಅವನು ಹೋಗುವಾಗ ಅವನ ಕೋಟಿನ ಜೇಬಿನಲ್ಲಿ ದುಡ್ಡಿಟ್ಟೇ ಕಳಿಸಿದ್ದೇನೆ. ಮೆಚ್ಚಿದ್ದೇನೆ ರಾಜೇಗೌಡ, ಮೆಚ್ಚಿದ್ದೇನೆ ನಿನ್ನ ಕರ್ತವ್ಯಕ್ಕೆ. ಆ ಶಿವರಾಯನು ಜೈಲಿನಿಂದ ಬಂದಿದ ನಂದ ಮೇಲೆ ಅವನು ನಮ್ಮ ಮನೆಗೆ ಬಂದೇ ಬರ್ತಾನೆ. ಅವನಿಗೆ ಈ ಲೋಕವನ್ನೇ ಬಿಟ್ಟು ಹೋಗುವಂತೆ ಮಾಡಬೇಕು. ಮಂತ್ರಿಗಳೇ, ನೀವು ನಿಶ್ಚಿಂತವಾಗಿ ಈ ಮನೆಯಲ್ಲಿರಿ. ನಾನು ಅವನನ್ನು ಹುಡುಕಿಕೊಂಡು ಹೋಗಿ ಅವನ ಹೆಡೆ ಮುರಿ ಕಟ್ಟಿ ಬರುತ್ತೇನೆ. ಅವಶ್ಯಕತೆ ನನಗಿಲ್ಲ. ಬೇಟೆಗಾರನನ್ನು ಹುಡುಕಿಕೊಂಡು ಈ ಗಂಡು ಹುಲಿ ಇಲ್ಲಿಗೆ ಬಂದಿದೆ. ಯಾಕೆ ಮಂತ್ರಿ ಮಾದೇವ, ಆಶ್ಚರ್ಯವಾಯ್ತಾ? ಎಲ್ಲ ಬಡವ ರಾಸ್ಕಲ್, ನನ್ನನ್ನೇ ಏಕವಚನದಲ್ಲಿ ಕರಿತೇನೋ ಮುಟ್ಟಳ? ನಾನಲ್ಲ, ನೀನು. ನಿಮ್ಮಂತವರು ಶ್ರೀಮಂತರ ದೌರ್ಜನ್ಯಕ್ಕೆ ಅಮಾಯಕರನ್ನು ಅಸಹಾಯಕರನ್ನು ಬಳಸಿಕೊಂಡು ಮಾಡಬಾರದನ್ನೆಲ್ಲ ಮಾಡಿ ಈ ಜನರ ಕಣ್ಣಿಗೆ ಮಣ್ಣೆರಚಿ ಅಧಿಕಾರ ಚಲಾಯಿಸುವ ನೀವು ಕೆಲಸವಿದ್ದಾಗ ಪ್ರೀತಿಯ ಮಾತನಾಡಿ ಕೆಲಸ ಮುಗಿದ ಮೇಲೆ ಹೊಲಸ ಮಾತಾಡುವ ನಿಮಗೆ ಸರಿಯಾದ ಪಾಠ ಕಲಿಸದೆ ಬಿಡುವ ಇಲ್ಲ. ಬಾಯಿ ಬಿಗಿ ಹಿಡಿದ ಮಾತನಾಡು. ಒಂದೇ ಒಂದು ಮಾತು ಹೆಚ್ಚಿಗೆ ನಾಡಿದ್ರೆ ನೀನ್ ಇಲ್ಲಿಂದ ಜೀವ ಸಹಿತ ಹೋಗಲಾರೆ. ಲೇ ನನ್ನ ಮಗನೇ, ಮಂತ್ರಿ ಮಾಧವ ಹಾಕುವ ಎಂಜಲಿ ದಾಸೆಗಾಗಿ ಬಿದ್ದುಕೊಂಡಿರುವ ಕುನ್ನಿ, ನಿನಗೆ ಇಷ್ಟ ಧೈರ್ಯ ಇರಬೇಕಾದರೆ ಯಾರ ಹಂಗಲ್ಲೂ ಇಲ್ಲದೆ ನೀತಿಯಿಂದ ದುಡಿಯುವ ಈ ಶಿವರಾಯನ ಇನ್ನೊಂದು ಮುಖ ನೀನು ನೋಡಿಲ್ಲ. ಈಗ ಬರೀ ಶಿವರಾಯ ಅಲ್ಲ, ಶ್ರೀಮಂತರ ದೌರ್ಜನ್ಯಕ್ಕೆ ಸಿಡಿದೆದ್ದ ಶಿವರಾಯ. ಈಗ ನನಗೆ ಹೇಳುವವರು ಕೇಳುವವರು ಯಾರು ಇಲ್ಲ. ಬದುಕುವ ಆಶೆಯೂ ನನಗಿಲ್ಲ. ಏ ಶಿವರಾಯ, ನಾನು ಮಂತ್ರಿ ಅನ್ನೋದನ್ನು ಮರಿಬೇಡು. ನೀನೇನು ನನಗೆ ಮಾಡಬಲ್ಲೆ? ಕುಕ್ಕ ಹಿಡಿದ ಉಕ್ಕಿನಂತೆ ಆಗಿದೆ ನಿನ್ನ ಪರಿಸ್ಥಿತಿ. ನಗಬೇಡ ಮೂರ್ಖ. ಅಧಿಕಾರ ಅಂತಸ್ತು ಉಳಿಯುವುದು ಸಜ್ಜನಿ ರಾಜಕಾರಣಿಗಳಿಗಷ್ಟೇ. ತಿಮಿಂಗಲದಂತೆ ತಿಂದು ತೇಗುವ ನಿಮ್ಮಂತ ಮಂತ್ರಿಗಳಿಗೆಲ್ಲ. ಮಾದೇವಪ್ಪ, ತುಕ್ಕು ಹಿಡಿದಾಗಲೇ ಉಕ್ಕು ನಾಶವಾಗುವುದನ್ನು ಮರೆಯಬೇಡ. ಏಯ್ ಬಡವ, ನೀನು ಇಲ್ಲಿಗೆ ಏಕೆ ಬಂದಿದಿ? ಮೊದಲು ಬಗಳು. ಮಗಳಲ್ಲೂ ಬಂದಿಲ್ಲ ಮಾದೇವ, ಜಗಳಲ್ಲೂ ಬಂದಿದ್ದೇನೆ. ನೇರವಾಗಿ ಕೇಳುತ್ತೇನೆ, ನನ್ನ ತಂಗಿಯನ್ನು ಕೊಂದವರು ಯಾರು? ತಂಗಿ? ಯಾವ ತಂಗಿ? ಎಲ್ಲಿಯೋ ತಂಗಿ? ಈ ಮಾತನು ನನಗೆ ಏಕೆ ಕಳುತ್ತಿರುವಿ? ನಾನೇಕೆ ಕೊಲ್ಲಬೇಕು ಅವಳನ್ನು? ಶೀಲವನ್ನೇ ತಮ್ಮ ಆಸ್ತಿ ಎಂದು ಜೀವನ ನಡೆಸುತ್ತಿರುವ ಹೆಣ್ಣು ಮಕ್ಕಳನ್ನು ಅಪಹರಿಸಿಕೊಂಡು ಅವರನ್ನು ಭೋಗಿಸಿ
ಶಿವನ ಪಾದ ಸೇರಿಸುವುದು ನಿನ್ನ ಕಸುಬು ಅಂತ ನನಗೆ ಚೆನ್ನಾಗಿ ಗೊತ್ತು. ಶಿವರಾಯ, ಬಾಯಿ ಹಿಡಿತದಲ್ಲಿರಲಿ. ನಾವು ತಾಳ್ಮೆಯಿಂದಿದ ಅಂದ ಮಾತ್ರಕ್ಕೆ ನಿನ್ನ ಬಾಯಿ ಹರಿಬಿಡಬೇಡ. ನಮ್ಮ ಮಂತ್ರಿಗಳು ಹೆಣ್ಣನ್ನು ಪೂಜಿಸೋರು, ತಿಳಿಯತೆ? ಏ ಮಗನೇ, ನಮ್ಮ ಮಂತ್ರಿಗಳಂದು ಹೇಳಲು ನೀನ್ ಯಾರು? ನೀನೇಕೆ ಇಲ್ಲಿಗೆ ಬಂದೆ? ಮಗಲು ಇದನ್ನು ಕೇಳಲು ನೀನ್ಯಾರು? ಈ ದೇಶದ ಪ್ರಜೆ, ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಇರಬಹುದು. ಅದರ ಅವಶ್ಯಕತೆಯೂ ನನಗಿಲ್ಲ. ನೇರವಾಗಿ ಕೇಳುತ್ತೇನೆ, ನನ್ನ ತಂಗಿಯನ್ನು ಕೊಂದವರು ಯಾರು? ರಾಜೇಗೌಡ, ನಾನೇ ನನ್ನ ತಂಗಿಯನ್ನು ಕೊಲೆ ಮಾಡಿದ್ದೆ ಎಂದು ಸಾಕ್ಷಿ ನೀಡಿದನಲ್ಲ, ಅದಕ್ಕಾಗಿ ಕೇಳಲು ಬಂದಿರುವೆ. ರಾಜೇಗೌಡ, ನೀನಾಗೆ ನೀನು ಬಂದು ತಪ್ಪು ಒಪ್ಪಿಗೆ ನೀಡಿದರೆ ಸರಿ, ಇಲ್ಲವಾದರೆ ಈ ಶಿವರಾಯನ ಕೈಯಲ್ಲಿ ನಿನ್ನ ಮರಣ ಹೋಮ. ನನ್ನ ಮಗನೇ, ನಿನ್ನನ್ನು ಅಲ್ಲಿವರೆಗೆ ಬಿಟ್ಟಿದರಲ್ಲವೇ ನನ್ನ ಮರಣ ಹೋಮ ಮಾಡುವುದು. ನಿನ್ನನ್ನು ಈಗಲೇ ಆ ಶಿವಲೋಕಕ್ಕೆ ಸೇರಿಸುತ್ತೇನೆ. ಬಾ ನನ್ನ ಮಗನೇ, ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ದಾದರೆ ಹಾರಿ ಹೋಗುವುದು ನಿನ್ನ ಪ್ರಾಣ ಪಕ್ಷಿ. ಲೇ ಮಗನೇ, ಅಂದು ಈ ತಲವಾರ ಅಂಬಾಭವಾನಿ ಶಿವಾಜಿ ಮಹಾರಾಜ ನೀಡಿದರೆ ಅದೇ ಖಡ್ಗದ ಪ್ರತಿರೂಪ ಈಗ ಶಿವರಾಯನ ಕೈಯಲ್ಲಿದೆ. ತಿಳಿಯುತ್ತೇನೋ ಬಚ್ಚ? ಇದನ್ನೇನು ಮಾಡುತ್ತಿರುವೋ? ನೀನಾಗೆ ನೀನು ಹೋಗುವೋ ಅಥವಾ ನನ್ನನ್ನೇ ಕೊಲೆ ಮಾಡಲು ಬಂದಿದ್ದಾನಂತೇಳಿ ಎರವಾಡ ಜೈಲಿಗೆ ಮತ್ತೆ ಹಾಕಿಸ್ಲೋ? ಹೋಗುತ್ತೇನೆ ಮಾದೇವಪ್ಪ, ಹೋಗುತ್ತೇನೆ. ಇನ್ನು ಮುಂದೆ ನೀನು ಸದಾ ಭಯದ ನೆರಳಲ್ಲಿಯೇ ಬದುಕಬೇಕು. ನಿನ್ನ ಪ್ರಾಣ ಪಕ್ಷಿ ನನ್ನ ಕೈಯಿಂದಲೇ. ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ನಿನ್ನನ್ನು ಎಚ್ಚರಿಸಿ ಹೋಗಲು ಬಂದಿದ್ದೇನೆ. ನಿನ್ನ ಸಾವು ನನ್ನ ಕೈಯಿಂದಲೇ ಆಗಬೇಕು. ಬರ್ತೇನೆ. ಅಪ್ಪಾಜಿ, ಹೀಗೇಕೆ ದಿಗ್ಭ್ರಾಂತರಾಗಿ ನಿಂತಿರುವಿರಿ? ಬಾರಪ್ಪ, ಈಗ ಬಂದೇನು? ನನ್ನವರಂತ ಯಾರಿದ್ದಾರಪ್ಪ ಈ ಮನೆಯಲ್ಲಿ? ಯಾಕಪ್ಪ, ನೀನು ಮಂತ್ರಿ ಅಂದ ಮೇಲೆ ಕೈಗೊಂದು ಕಾಲಿಗೊಂದು ವಿಶ್ರಾಂತಿ ರೂಮಿಗಳಿಗೊಂದು ಆಳುಗಳಿರುವಾಗ ಅಂತ ತೊಂದರೆ ಏನಾಗಿದೆಯಪ್ಪ? ತೊಂದರೆ ಆಗದೆ ಇನ್ನೇನು ಮಾಡ್ತದಪ್ಪ? ಸ್ವಲ್ಪ ದಿನದಲ್ಲಿ ಮುಖ್ಯಮಂತ್ರಿ ಆಗುವನು. ಅದರ ಉಸ್ತುವಾರಿ ಎಲ್ಲ ನೀನೇ ವಹಿಸಿಕೊಳ್ಳಬೇಕು. ಅಪ್ಪ, ನಿನಗೆ ತೊಂದರೆ ಆದಾಗ ಮಾತ್ರ ನಿನ್ನ ನೆನಪಿಗೆ ಬರ್ತೀನಿ ಅಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಅಪ್ಪ, ನಾನೀಗ ರಾಜಕೀಯದಲ್ಲಿ ಭಾಗವಹಿಸಬಾರ್ದೆಂದು ತೀರ್ಮಾನ ಮಾಡಿದ್ದೆ. ಅಪ್ಪ, ನೀನು ಯಾವತ್ತಾದರೂ ಊಟ ಮಾಡಿದೀಯಾ? ನೀನು ಚೆನ್ನಾಗಿದೀಯಾ? ಹೋಗಲಿ, ಮಗ್ಗಲಲ್ಲಿ ಕುಂಡ್ರಿಸ್ಕೊಂಡು ಯಾವತ್ತಾದರೂ ಪ್ರೀತಿಯಿಂದ ಮಾತನಾಡಿದೀಯಾ? ನೀನೇನು ಚಿಕ್ಕ ಮಗು, ನೀನು ನಿನಗೇನು ಕಮ್ಮಾಗಿದೆ ಈ ಮನೆಯಲ್ಲಿ? ತಾಯಿಯ ಪ್ರೀತಿ ಸಿಗಲಿಲ್ಲ, ತಂದೆಯ ಮಮಕಾರ ಸಿಗಲಿಲ್ಲ. ನಿನಗೆ ಅಧಿಕಾರವೇ ದೊಡ್ಡದಾಗಿರುವಾಗ ನಿನ್ನಿಂದ ಯಾವ ಸುಖ ಸಿಕ್ಕಿದೆಯಪ್ಪ? ಹಣ, ಅಂತಸ್ತು, ಆಸ್ತಿ, ಐಶ್ವರ್ಯ ಇದು ಎಲ್ಲ ಯಾರಿಗಾಗಿ? ನಿನಗಾಗಿ ಅಲ್ಲವೇ? ಅನ್ಯಾಯದಿಂದ ಬಂದ ಶ್ರೀಮಂತಿಕೆ ಎಷ್ಟಿದ್ದರೇನು, ಅದು ವಿಷದ ಒಡಲು ಅಲ್ಲವೇ? ಅಂದರೆ ನೀನು ಶಶಿಕಾಂತ, ಹೆಚ್ಚಿಗೆ ಮಾತನಾಡಬೇಡ. ನಾನು ಹೇಳದಂತೆ ಕೇಳಿಕೊಂಡು ಇರಬೇಕು ಈ ಮನೆಯಲ್ಲಿ.
ನಾನು ಮುಖ್ಯಮಂತ್ರಿ ಆದ ಮರುದಿನವೇ ನಿನ್ನ ಮದುವೆ ತಿಳಿಯುತ್ತೆ. ಅದರ ಅವಶ್ಯಕತೆ ನನಗಿಲ್ಲ. ಅಂದರೆ ನೀನು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಮಾಡಿಕೊಂಡು ಬಂದಿದ್ದೀನಿ. ಇಲ್ಲಿ ನೋಡು, ಇವಳೇ ನನ್ನ ಹೆಂಡತಿ. ಅಂದಾಗೆ ಇವಳ ಹೆಸರು ಆಸ್ತಿ ಎಷ್ಟಿದೆ? ಗಂಗಾ ಅಂತ. ಇವಳೇ ನನ್ನ ಆಸ್ತಿ. ಗಂಗಾ, ಇವರು ನನ್ನ ತಂದೆಯವರು. ಬಾ, ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯೋಣ. ಅದರ ಅವಶ್ಯಕತೆ ನನಗಿಲ್ಲ. ಇವಳು ಯಾರು? ಕುಲ, ಗೋತ್ರ? ಈ ಹಿಂದೆ ಇನ್ಸ್ಪೆಕ್ಟರ್ ಗುಣಶೇಖರ್ ಇದ್ದಾರಲ್ಲ, ಅವರ ತಂಗಿಯೇ ಇವಳು. ಅಂತ ಬಿಕಾರಿ ಪೊಲೀಸ್ ಅಧಿಕಾರಿ ತಂಗಿ ನಮಗೆ ಬೇಕಾಗಿಲ್ಲ. ನಾನು ಹೇಳದವಳನ್ನು ನೀನು ಮದುವೆ ಆಗಬೇಕು. ಇವಳು ಎಷ್ಟು ದುಡ್ಡು ಕೇಳ್ತಾಳೋ ಅಷ್ಟು ಕೊಟ್ಟು ಕಳಿಸು ಇವಳನ್ನು. ಅಪ್ಪ, ಹೇಸಿಗೆ ತಿನ್ನುವ ನಾಲಿಗೆ ನನ್ನದಲ್ಲ. ನಾನು ಇವಳಿಗೆ ಮಾತು ಕೊಟ್ಟಿದ್ದೇನೆ, ಯಾವುದೇ ಕಾಲಕ್ಕೂ ಕೈ ಬಿಡುವುದಿಲ್ಲ ಎಂದು. ನೋಡಿ ಚಿಕ್ಕದನಿ, ಈಗಾಗಲೇ ನಿಮ್ಮ ತಂದೆಯವರು ಒಂದು ಗೊಂದಲಲ್ಲಿ ಸಿಕ್ಕಿಕೊಂಡು ಬಿದ್ದಿದ್ದಾರೆ. ದಯವಿಟ್ಟು ಅವರು ಹೇಳಿದಂತೆ ಕೇಳಿ. ಇಷ್ಟೊಂದು ಅನುಭವದ ಪಾಠ ಹೇಳೋರು ತಾವು ಯಾರಂತ ಕೇಳಬಹುದೇ? ನಾನು ನಿಮ್ಮ ತಂದೆಯವರ ಅಭಿಮಾನಿ. ಅದು ಅಲ್ಲದೆ ಈಗ ಪರ್ಸನಲ್ ಸೆಕ್ರೆಟರಿ ಕೂಡ ಆಗಿದ್ದೇನೆ. ಅಂದ ಹಾಗೆ ಕಾರ್ಕೂನಿ ಕಾರ್ಬಾರಿ ಎಲ್ಲಿದ್ದಾರೆ? ಅವರು ಈ ವ್ಯವಹಾರ ನೋಡುತ್ತಿಲ್ಲವೇ? ಆ ಕಾರ್ಕುನಿ ಕಾರವಾರಿ ₹1,00,000 ಕಳುವು ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ. ಕಾರ್ಬಾರಿಗಳಿಗೆ ಕಳುವು ಮಾಡುವಂತ ಹೀನ ಬುದ್ಧಿ ಅವರಿಗಿಲ್ಲ. ಆತ ಈ ಮನೆಯಲ್ಲಿ ಇರುವಾಗ ಲಕ್ಷ್ಮಿ ವಾಸವಾಗಿದ್ದಳು. ಇನ್ನು ಮುಂದೆ ವಿಧಿ ಲಕ್ಷ್ಮಿ ಒಕ್ಕರಿಸುತ್ತದೆ ಈ ಮನೆಯಲ್ಲಿ. ಶಶಿಕಾಂತ, ಈ ಮನಿ ಹಿತವನ್ನೇ ಬಯಸಿದವ ಇದ್ದರೇನೋ ಸತ್ತರೇನೋ, ಇಲ್ಲಿ ಈ ಮನೆಯಲ್ಲಿ ನಿನಗೆ ಸ್ಥಾನವಿಲ್ಲ. ಈ ಹಣವನ್ನು ತೆಗೆದುಕೊಂಡು ಎಲ್ಲಾದರೂ ಬದುಕೊಳ್ಳಿ ಹೋರ್ಯೋ. ಅಪ್ಪ, ಈ ದುಡ್ಡಿನ ಅವಶ್ಯಕತೆ ನನಗಿಲ್ಲ. ಈ ವಿಶಾಲವಾದ ಪ್ರಪಂಚದಲ್ಲಿ ಇನ್ನೂ ಒಳ್ಳೆಯವರಿದ್ದಾರೆ. ಎಲ್ಲಿಯಾದರೂ ಹೋಗಿ ಪ್ರಾಮಾಣಿಕವಾಗಿ ದುಡಿದು ಜೀವನ ಸಾಗಿಸುತ್ತೇನೆ. ನಡೆ ಗಂಗಾ. ಕೊನೆಗೂ ನನ್ನ ಮಗ ಮನೆ ಬಿಟ್ಟು ಹೋದ. ಇವನು ಮನೆ ಬಿಟ್ಟು ಹೋಗಿದ ನನ್ನ ಮೇಲೆ ನನ್ನ ಮರ್ಯಾದೆಗೆ ಧಕ್ಕೆ ತಂದ ಬಿಟ್ಟ. ತಿನ್ನಲು ಕೂಳ ಸಿಗದ ಇದ್ದಾಗೆ ಮತ್ತೆ ತಾನಾಗಿಯೇ ತಾನು ಬರ್ತಾನೆ. ರಾಜೇಗೌಡ, ನಡೆ, ಅಲ್ಲಿ ಪ್ರವಾಸ ಮಂದಿರಕ್ಕೆ ಹೋಗಿ ಊಟ ವಿಶ್ರಾಂತಿ ಮಾಡೋಣ. ಆಯ್ತು, ನಡೆಯಿರಿ. ಇಲ್ಲಿ ಮಂತ್ರಿ ಮಾದೇವಪ್ಪನವರೇ. ಓ, ಇನ್ಸ್ಪೆಕ್ಟರ್ ಗುಣಶೇಖರ್ ಅವರು. ಸ್ವಲ್ಪ ತಿಂಗಳ ಕಾಣಲಿಲ್ಲಲ್ಲ. ಕಾಣದ ಕೈಗ ಕುತಂತ್ರ ತಿನ್ನದಿಂದ ಸ್ವಲ್ಪ ತಿಂಗಳು ದೂರ ಆಗಿದ್ದೆ. ಕೆಲವರಿಗಂತೂ ಮರಳಿ ಬರೋದಿಲ್ಲ ಎಂದು ಭಾವಿಸಿದ್ರು. ಆದ್ರೆ ಆ ಮಲ್ಲಿಕಾರ್ಜುನ ಅನುಗ್ರಹದಿಂದ ಮರಳಿ ಬಂದೆ. ಓ, ಇಲ್ಲಿವರೆಗೆ ದಯಪಾಲಿಸುವುದು ಕಾರಣ? ಕೊಲೆ ವಿಷಯವಾಗಿ ತಮ್ಮ ಹತ್ರ ಮಾತನಾಡಲು ಬಂದಿದ್ದೇನೆ. ಇನ್ಸ್ಪೆಕ್ಟರ್, ಯಾವ ಕೊಲೆ, ಯಾರ ಕೊಲೆ ವಿಷಯವಾಗಿ ಮಾತನಾಡಲು ಬಂದಿದ್ದು? ಅಂದಾಗೆ ತಾವು ಇವರು ನನ್ನ ಪರ್ಸನಲ್ ಸೆಕ್ರೆಟರಿ ರಾಜೇಗೌಡ ಅಂತ. ಹೇಳಿ, ಯಾರ ಕೊಲೆ ವಿಷಯವಾಗಿ ಮಾತನಾಡಲು ಬಂದಿರಿ? ಶಿವರಾಯನ ತಂಗಿ ಕಾವೇರಿ ಕೊಲೆ ವಿಷಯವಾಗಿ ಮಾತನಾಡಲು ಬಂದಿದ್ದೇನೆ. ಹೇಳಿ, ಆ ಘಟನೆ ಹೇಗೆ ನಡೆಯಿತು? ಪ್ರಭಾವಿ ವ್ಯಕ್ತಿಗಳಿಂದ ಈ ಕೊಲೆ ನಡೆದಿದೆ. ಇನ್ಸ್ಪೆಕ್ಟರ್, ಈ ಕೊಲೆ ಪ್ರಭಾವಿ ವ್ಯಕ್ತಿಗಳಿಂದ ನಡೆದಿಲ್ಲ. ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ. ಆ ಶಿವರಾಯನೇ ಈ ಕೊಲೆ ಮಾಡಿದ್ದು. ಯಾವ ಸ್ಥಳದಲ್ಲಿ ಹೇಗೆ ನಡೆಯಿತು? ಅಲ್ಲಿ ನೀನು ಹೋಗಲು ಕಾರಣ?
ಮಂತ್ರಿ ಮಾದೇವಪ್ಪನವರು ಈ ಕೊರೋನಾ ಸಲುವಾಗಿ ಬಡವರಿಗೆ ಆಹಾರ ಬ್ಯಾಗ್ ಕೊಟ್ಟು ಬಾ ಅಂತ ಹೇಳಿದ್ದರು. ಆಹಾರ ಬ್ಯಾಗ್ ಕೊಡಲು ಅವರ ಮನೆ ಹತ್ತಿರ ಹೋದಾಗ ಚಾಕು ಹಿರಿದು ತೆಗೆದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಇನ್ಸ್ಪೆಕ್ಟರ್, ನೀವು ಇಷ್ಟಕ್ಕೆ ಸುಮ್ಮನಿದ್ದ ಬಿಡಿ. ಇಲ್ಲದ ಉಸಾಬರಿ ನಿಮಗೇಕೆ? ಅಂದರೆ ಯಾರ ಮೇಲಾದರೂ ಸಂಶಯವಿದೆ ಏನು? ಅದು ನಿಮ್ಮ ಮೇಲೆ ಸಂಶಯವಿದೆ. ನೀವೇ ನಿಮ್ಮ ಕೈಯಾರೆ ಮಾಡಿದಂತ ಮೇಲುನೋಟಕ್ಕೆ ಕಣ್ಣು ಬಂದಿದೆ. ಆ ಕೊಲೆ ಒಂದು ಪ್ರೀ ಪ್ಲಾನದಿಂದ ನಡೆದಿದೆ. ಇನ್ಸ್ಪೆಕ್ಟರ್, ಅಧಿಕಾರಿ ಕೈಯಲ್ಲಿದೆ ಅಂತ ಬಾಯಿಗೆ ಬಂದಂಗೆ ಬಗಳಬೇಡಿ. ನೌಕರಿ ಕಳ್ಕೊಂಡು ಭಿಕ್ಷೆ ಎತ್ತಬೇಕಾಗಿತ್ತು. ಎಚ್ಚರ. ಗಂಭೀರ ಅಪರಾಧ ನನ್ನ ಮೇಲೆ ಹೊರಸಲು ನಿನ್ನ ಹತ್ರ ಸಾಕ್ಷಿ ಇದೆಯೇನೋ? ಮಂತ್ರಿಗಳೇ, ಬೆಕ್ಕು ಹುಲಿಗೆ ಎಲ್ಲ ವಿದ್ಯೆ ಕಲಿಸಿದ್ರು ಮರ ಹತ್ತೋದನ್ನು ಮಾತ್ರ ಕಲಿಸಿಲ್ಲ. ನಾನು ಹೇಳುತ್ತಿರೋ ಸಾಕ್ಷಿಯಿಂದ ನೀವು ಮುಖ್ಯಮಂತ್ರಿಗಳಾಗೋ ಕನಸು ಛಿದ್ರವಾಗಿ ಕಂಬಿ ಹಿಂದೆ ನಿಲ್ಲೋ ಸಮಯ ದೂರವಿಲ್ಲ. ಅಂದಾಗೆ ನಿಮ್ಮ ಕೊರಳಲ್ಲಿರೋ ಚೈನು ಸರ ಎಲ್ಲಿ? ಅದು ಎಲ್ಲೋ ಕಳೆದಿರಬಹುದು. ನಿಮಗೆ ಸಿಕ್ಕಿದ್ರೆ ಕೊಟ್ಟಬಿಡಿ. ಅಂದಾಗೆ ಅದು ಎಲ್ಲಿ ಸಿಕ್ಕಿತು? ಆ ಚೈನ ಸರ ಎಲ್ಲಿ ಸಿಗಬೇಕಾಗಿತ್ತೋ ಅಲ್ಲಿ ಸಿಕ್ಕಿದೆ. ನೀವಾಗಿಬ್ಬರು ತಪ್ಪು ಒಪ್ಪಿಕೊಂಡು ಶರಣಾದ್ರೆ ಸರಿ. ಇಲ್ಲದಿದ್ದರೆ ಒಂದು ಬೀದಿಯಲ್ಲಿ ಮೆರವಣಿಗೆ ಮಾಡಿ ಕರೆದುಕೊಂಡು ಹೋಗಬೇಕಾಗುತ್ತದೆ. ಎತ್ತರ. ಬರುತ್ತೇನೆ. ಮಂತ್ರಿಗಳೇ, ಚೈನ್ ಸರ ಎಲ್ಲಿ? ಇನ್ಸ್ಪೆಕ್ಟರ್ ಚೈನ್ ಸರ ಕೇಳಿದಾಗ ಗಾಬರಿ ಆಗಿದ್ದೀರಿ. ನೀವು ಬೇಗನೆ ಮುಖ್ಯಮಂತ್ರಿ ಆಗಿಬಿಡಿ. ನಮ್ಮ ಎಲ್ಲ ಕೇಸು ಮುಚ್ಚಾಕಲು ನಮಗೆ ಸುಲಭ ಆಗುತ್ತದೆ. ನಡೆರಿ, ಊಟ ಮಾಡಿಕೊಂಡು ವಿಶ್ರಾಂತಿ ತೆಗೆದುಕೊಳ್ಳುವಂತೆ. ನನ್ನದೆಂಥ ವಿಚಿತ್ರ ಜೀವನ. ನನ್ನ ತಂದೆ ಯಾರು, ನನ್ನ ತಾಯಿ ಯಾರು, ನನಗೇನಂತ ತಿಳಿಯಂತಾಗಿದೆ. ಆಶ್ರಮದ ಜೀವನ ಬೇಸರವಾಗಿ ತಪ್ಪಿಸಿಕೊಂಡು ಬಂದೆ. ಅಮ್ಮ, ನನ್ನನ್ನು ಬಿಟ್ಟು ಎಲ್ಲಿ ಹೋದಿ ಅಮ್ಮ? ಅಮ್ಮ, ನಾನು ಹುಟ್ಟುವಾಗ ನಿನಗೇನಾದರೂ ನೋವು ಸಂಕಟ ತಾಳದೆ ಸತ್ತು ಹೋದೇನಮ್ಮ? ಅಮ್ಮ, ನೀನಿದ್ದಿದ್ದರೆ ನನಗೆ ಇಂಥ ಪ್ರಸಂಗ ಬರುತ್ತಿರಲಿಲ್ಲ ತಾಯಿ. ಅಮ್ಮ, ನೀ ಎಲ್ಲೇ ಇದ್ದರೂ ಸರಿ, ನಾನು ನಿಂಗೆ ಹುಡುಕಿಕೊಂಡು ಬರುತ್ತೇನೆ. ನನಗೀಗ ಭಿಕ್ಷೆ ಬೇಡದೆ ಬೇರೆ ಗತಂತೂರಿನೇ ಇಲ್ಲ. ಭಿಕ್ಷೆ ಬೇಡುತ್ತೇನೆ. ಬಂದ ಹಣದಲ್ಲಿ ಉಂಡಟ್ಟು ವಿದ್ಯಾವಂತನಾಗಿ ಜೀವನ ಸಾಗಿಸುತ್ತೇನೆ. ಧರ್ಮನೇ ಕಾಯೋ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಓಯ್ಯ ಅಮ್ಮಯ್ಯ, ಧರ್ಮನೇ ಕಾಯೋ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ.
ಕಾಸಿಲ್ಲ ಮುಂದುವರೆ ನಿಮ್ಮಂತ ಕಾತರೆ ನಮಗೆಲ್ಲ ಆಸರೆ ನೀವೇ ನೂರಾದರೆ ಗತಿಯಿಲ್ಲದೆ ಅಮ್ಮಯ್ಯ ಧರ್ಮದೇ ಕಾಯೋ ತಂದೆ ಯಾರಪ್ಪ ಮಗು? ಭಿಕ್ಷೆ ಬೇಡಿ ಜೀವನ ನಡೆಸುವಂತ ಪ್ರಸಂಗ ನಿನಗೇಕೆ ಬಂತಪ್ಪ? ಯಜಮಾನರೇ, ಯಾವ ಬಾಯಿಂದ ಏನಂತ ಹೇಳಲಿ? ಹೋಗಲಿ ಬಿಡು ಕಂದ. ನಿನಗೆ ತಂದೆ ತಾಯಿ ಬಂಧು ಬಳಗ ಯಾರಾದರೂ ಇದ್ದಾರೇನಪ್ಪ? ಇಲ್ಲ ಯಜಮಾನರೇ, ತಂದೆ ತಾಯಿ ಬಂಧು ಬಳಗ ನಂಗೀಗ ಯಾರೂ ಇಲ್ಲ. ನಾನೀಗ ಅನಾಥ. ಅದಕ್ಕಾಗಿ ಈ ಭಿಕ್ಷಾಟನೆ ಮಾಡುತ್ತಾ ಅವರನ್ನು ಹುಡುಕುತ್ತಾ ಇದ್ದೇನೆ. ಕಂದ, ಮಾತು ಮಾತಿಗೆ ನನ್ನನ್ನು ಯಜಮಾನರೇ ಎಂದು ಕರೆಯಬೇಡಪ್ಪ, ಕರೆಯಬೇಡ. ನಾನು ಕೂಡ ನತದೃಷ್ಟನು. ಈ ನಿನ್ನ ಅವಸ್ಥೆಯ ಕಂಡು ನನ್ನ ಕರಳು ಕ್ಯೂಚದಂತಾಗುತ್ತದೆಪ್ಪ, ಕ್ಯೂಚದಂತಾಗುತ್ತದೆ. ಅಂದರೆ ನಾನು ನಿಮ್ಮನ್ನ ಮಾಮ ಅಂತ ಕರೆಯಲೇ? ಆ ಭಾಗ್ಯವು ನಾನು ಕಳೆದುಕೊಂಡಿದ್ದೇನಪ್ಪ, ಕಳೆದುಕೊಂಡಿದ್ದೇನೆ. ನನಗೂ ಒಬ್ಬಳು ತಂಗಿ ಇದ್ದಳು. ಅವಳಿಗೆ ಮದುವೆ ಮಾಡಿ ಅವಳಿಗೆ ಹುಟ್ಟುವ ಮಗುವಿನ ಬಾಯಿಂದ ಮಾಮ ಎಂದು ಕರೆಸಿಕೊಳ್ಳಬೇಕಾದ ನಾನು ನಿನ್ನ ಬಾಯಿಂದ ಕರೆಸಿಕೊಳ್ಳಬೇಕಾಯ್ತಲ್ಲಪ್ಪ, ಕರೆಸಿಕೊಳ್ಳಬೇಕಾಯ್ತು. ನನ್ನನ್ನು ಕೂಡ ನಿಮ್ಮ ಸ್ವಂತ ತಂಗಿಯ ಮಗನೆಂದು ತಿಳಿದುಕೊಳ್ಳುವ ಕರುಳು ಬಳ್ಳಿ ಎಂದು ತಿಳಿದುಕೊಳ್ಳುತ್ತೇನೆ ಮಾಮ. ಕಂದ ಕಂದ ಕಂದ, ನಿನ್ನಲ್ಲಿ ಎಂತ ವಿಶಾಲವಾದ ಹೃದಯ ಇದೆಯಪ್ಪ, ಹೃದಯವಿದೆ. ನಾನು ಆ ಭಾಗ್ಯ ಪಡೆದುಕೊಂಡು ಬಂದಿಲ್ಲವಾದರೂ ನೀನೇ ನನ್ನ ತಂಗಿಯ ಮಗನೆಂದು ತಿಳಿದುಕೊಳ್ಳುತ್ತೇನಪ್ಪ, ತಿಳಿದುಕೊಳ್ಳುತ್ತೇನೆ. ಸಮಾಧಾನ ತಂದುಕೊಳ್ಳಿ ಮಾಮ. ನೀವು ಅದ್ಯಾವ ಸಂಕಟದಲ್ಲಿ ಸಿಲುಕಿರೋ ಏನೋ. ಇಲ್ಲದಿದ್ದರೆ ತಾವು ನನ್ನನ್ನು ಇಲ್ಲಿ ಬಿಟ್ಟು ಹೋಗುತ್ತಿರಲಿಲ್ಲ. ನನ್ನ ಮನಸ್ಸು ಸಾರಿ ಸಾರಿ ಹೇಳುತ್ತಿದೆ. ಹೌದು, ನೀನಂದುಕೊಂಡಂತೆ ನಾನು ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೇನಪ್ಪ. ಇನ್ನು ಸ್ವಲ್ಪ ತಡವಾದರೆ ನಾನು ಕಾನೂನಿಗೆ ನಿಂದನೆ ಮಾಡಿದಂತಾಗುತ್ತದೆ. ಮಾಮ, ಶ್ರೀ ಬಸವೇಶ್ವರ ಶ್ರೀ ಮಲ್ಲಿಕಾರ್ಜುನ್ ದೇವರನ್ನು ಹೃದಯದಲ್ಲಿ ಇಟ್ಟುಕೊಂಡು ಹೆಜ್ಜೆ ಇಡಿ. ನಿಮ್ಮ ಮುಂದಿನ ಪ್ರತಿಯೊಂದು ಹೆಜ್ಜೆ ಜಯದ ಪ್ರತೀಕವನ್ನೇ ತೋರಿಸುತ್ತಾ ಇದೆ. ನಿಮಗೆ ಮೋಸ ಮಾಡಿದವರು ನಿಮ್ಮ ಕೈಯಲ್ಲಿ ತಪ್ಪಿಗೆ ತಕ್ಕ ಶಿಕ್ಷೆ ಅನುಭವಿಸುತ್ತಾರೆ. ಹೌದಪ್ಪ, ನೀನಂದುಕೊಂಡಂತೆ ಆಗಲಿ. ಖಂಡಿತವಾಗಿಯೂ ನೀನೇ ನನ್ನ ಸೋದರ ಅಳಿಯೆಂದು ಬಂದು ಕರೆದುಕೊಂಡು ಹೋಗುತ್ತೇನಪ್ಪ, ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿವರೆಗೆ ನಿನ್ನ ಜೀವನ ಆ ಮಲ್ಲಿಕಾರ್ಜುನನೇ ಕಾಪಾಡಬೇಕಪ್ಪ, ಕಾಪಾಡಬೇಕು. ಮಾಮ, ನೀವೇನು ಚಿಂತೆ ಮಾಡಬೇಡಿ. ಭಿಕ್ಷೆ ಬೇಡಿ ಜೀವನ ಸಾಗಿಸೆಂದು ಭಗವಂತ ನನ್ನ ಹಣೆಯಲ್ಲಿ ಬರೆದಿರುವಾಗ ಯಾರು ಏನು ಮಾಡೋರು? ನೀವಿನ್ನು ಹೋಗಿ ಬನ್ನಿ ಮಾಮ. ಆಯ್ತು ಕಂದ, ನಾನು ಹೋಗಿ ಬರ್ತೇನಪ್ಪ, ಹೋಗಿ ಬರ್ತೇನೆ. ಮಾಮ
ನಾನು ಹೋಗಿ ಬರ್ತೇನೆಪ್ಪ, ಹೋಗಿ ಬರ್ತೇನೆ. ಕಣ್ಣ ಮುಚ್ಚೆ ಕಾಡೆಗೂಡ ಆಟದ ಪಾಲು ಯಾರ್ಯಾರ ಮನೆಯಲ್ಲಿ ಅಯ್ಯೋ ಜೀವಂತಿದ್ದೆ ಮತ್ತು ಗಾಳಿ ಕೂಡ ಹೀಗೆ ವಿಧಿಯ ನಾಟಕ ವಿಧಿಯ ನಾಟಕ ಬಾಳ ಸೂತ್ರ ಮುಚ್ಚೆ ಗಾಡಿಗೆ ಗೂಡೆ ಆಟದ ಬಾಳು. ಏನಪ್ಪ ನಿನ್ನ ಹೆಸರು? ಯಾಕಪ್ಪ ಭಿಕ್ಷೆ ಬಿಡುವಂತ ಪ್ರಸಂಗ ನಿನಗೇನಪ್ಪ ಬಂದಿದೆ? ನನ್ನ ಹೆಸರು ಸಮರ್ಥ. ನಾನು ಎಲ್ಲಿಯಾದರೂ ಸಣ್ಣ ಪುಟ್ಟ ಕೆಲಸ ಮಾಡಿ ತಿನ್ನಬೇಕಾಗಿದ್ದರೆ ಈ ಕೊರೋನಾ ಮಹಾಮಾರಿ ವಕ್ರ ದೃಷ್ಟಿಗೆ ಸಿಲುಕಿ ಈ ಭಿಕ್ಷಾ ಬೇಡಿ ತಿನ್ನುವಂತಾಗಿದೆ ನನ್ನ ಪರಿಸ್ಥಿತಿ. ಅಳ್ಬೇಡ ಮಗು, ಅಳ್ಬೇಡ. ವಿಧಿ ಲಿಖಿತವೇ ಹೀಗಿರುವಾಗ ಯಾರೇನು ಮಾಡಕ್ ಸಾಧ್ಯ ಅಂದಾಗ ಈ ಪರಿಸ್ಥಿತಿ ಬರಲು ಕಾರಣವೇನಪ್ಪ? ಅಮ್ಮ, ಅದು ನನ್ನ ಪ್ರಾರಬ್ಧ ಕರ್ಮವಮ್ಮ. ಅಮ್ಮ ಎಂದು ಈ ಬಾಯಿಂದ ಕರೆದು ತಿನ್ನಬೇಕಾಗಿದ್ದರೆ ಅಮ್ಮ, ಅಪ್ಪ, ತಂದೆ ಭಿಕ್ಷೆ ಬೇಡಿ ತಿನ್ನುವಂತಾಗಿದೆ ನನ್ನ ಜೀವನ. ಹಾಗಾದ್ರೆ ನಿನಗೆ ತಂದೆ ತಾಯಿ ಯಾರು ಇಲ್ವೇನಪ್ಪ? ತಂದೆ ತಾಯಿ ಮುಖವನ್ನೇ ನಾನು ನೋಡಿಲ್ಲಮ್ಮ. ನನ್ನಂತರು ಯಾರು ಇಲ್ಲಮ್ಮ. ಹಾಗಾದ್ರೆ ನಾನೊಂದು ಮಾತು ಹೇಳ್ತೀನಿ, ನನ್ನ ಮಾತನ್ನು ಕೇಳ್ತೀಯಪ್ಪ? ಕೇಳ್ತೀನಮ್ಮ. ನನಗೆ ಸಣ್ಣದೊಂದು ಕೆಲಸ ಕೊಟ್ಟು ಈ ಹಸಿಲ ಒಡವಿಗೆ ತುತ್ತನ್ನು ನೀಡುತ್ತೇನೆ ಅಂದರೆ ಈ ಭಿಕ್ಷಾ ಬೇಡೋದನ್ನು ಬಿಟ್ಟು ನಿಮ್ಮ ಮಾತನ್ನು ಕೇಳುತ್ತೇನೆ. ಆಸ್ತಿ, ಅಂತಸ್ತು, ಐಶ್ವರ್ಯ ಇಂದು ಬರುತ್ತೆ, ನಾಳೆ ಹೋಗುತ್ತೆ. ಮನುಷ್ಯರಿಗೆ ಮನುಷ್ಯರು ಆಗೋದಪ್ಪ. ಎಲ್ಲರ ಜೀವನದ ಕಥೆಯು ಕಣ್ಣೀರಿನ ಕಥೆಯಾಗಿದೆ ಅಂದಾಗ ಮಗು, ನೀನು ನನ್ನ ಜೊತೆ ನನ್ನ ಮನೆಗೆ ಬರ್ತೀಯಾ? ನನ್ನ ಮನೆಯಲ್ಲಿ ಮಗನಾಗಿರುವಂತೆ ಇಂದಿನಿಂದ ನೀನು ಭಿಕ್ಷೆ ಬೇಡೋದು ಬೇಡಪ್ಪ. ಅಮ್ಮ, ನಿಮ್ಮ ಎಂಥ ವಿಶಾಲವಾದ ಹೃದಯದಮ್ಮ. ನಿಮ್ಮಂಥವರು ಇನ್ನು ಈ ಭೂಮಿ ಮೇಲೆ ಇರುವುದಿಂದಲೇ ಮಳೆ ಬೆಳೆ ಆಗ್ತಾ ಇದೆ ಅಮ್ಮ. ನನ್ನೀ ಜನ್ಮ ನನ್ನ ವರದ ನಿನ್ನ ಆಲಾಲಿತನ ಅಂತ ಹೊಗಳಿಕೆ ಮಾತು ಬೇಡ. ಬಾರಪ್ಪ, ನಮ್ಮನೆಗೆ ಹೋಗೋಣ. ನನ್ನ ಮನೆಯಲ್ಲಿ ಮಗನಾಗಿರುವಂತೆ ಬಾರಪ್ಪ, ಹೋಗೋಣ. ನಿನ್ನ ಆಲಾಲಿಪದ